ಎಲ್ರಿಗೂ ನಮಸ್ಕಾರ. ನಾಳೆ ವೈಕುಂಠ ಏಕಾದಶಿ. ಏಕಾದಶಿ ಎಂದು ಈ ತಪ್ಪುಗಳನ್ನು ಮಾಡಬೇಡಿ. ಈ ಬಾರಿ ವೈಕುಂಠ ಏಕಾದಶಿಯನ್ನು ಜನವರಿ 10ರಂದು ಅಂದರೆ ನಾಳೆ ಆಚರಿಸಲಾಗುವುದು. ಈ ಪವಿತ್ರ ದಿನದಂದು ಶ್ರೀ ವಿಷ್ಣುವಿನ ಪೂಜೆ, ಉಪವಾಸ ಮತ್ತು ದಾನ ಮಾಡುವುದು ಬಹಳ ಮುಖ್ಯ. ಅನ್ನ, ವಸ್ತ್ರ, ಧನ, ತುಳಸಿ ಗಿಡ, ಕಂಬಳಿ, ಧಾನ್ಯಗಳ ದಾನ ಪುಣ್ಯಕರ. ಋಣಾತ್ಮಕ ಆಲೋಚನೆಗಳು, ಸುಳ್ಳು, ಕೋಪ, ಮಾಂಸಾಹಾರ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯನ್ನು ತಪ್ಪಿಸಬೇಕು. ಈ ದಿನದ ಆಚರಣೆಯಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷದ ವೈಕುಂಠ ಏಕಾದಶಿ ಜನವರಿ 9ರಂದು ಅಂದರೆ ಇವತ್ತಿನ ಮಧ್ಯಾಹ್ನ 12:22ಕ್ಕೆ ಪ್ರಾರಂಭವಾಗುವುದು. ಈ ತಿಥಿ ಮರುದಿನ ಅಂದರೆ ಜನವರಿ 10ರಂದು ಬೆಳಗ್ಗೆ 10:19ಕ್ಕೆ ಕೊನೆಗೊಳ್ಳುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಜನವರಿ 10ರಂದು ಉದಯ ತಿಥಿಯಂತೆ ವೈಕುಂಠ ಏಕಾದಶಿ ಉಪವಾಸವನ್ನು ಆಚರಿಸಬೇಕು. ಈ ದಿನ ಶ್ರೀ ವಿಷ್ಣುವನ್ನು ಪೂಜಿಸುವುದು, ಉಪವಾಸ ಮಾಡುವುದು ಮತ್ತು ದಾನ ಮಾಡುವುದು ಸಹ ಬಹಳ ಪುಣ್ಯವೆಂದು ಪರಿಗಣಿಸಲಾಗಿದೆ. ಹಾಗಾದರೆ ವೈಕುಂಠ ಏಕಾದಶಿಯಂದು ಯಾವ ಯಾವ ವಸ್ತುಗಳನ್ನು ದಾನ ಮಾಡುವುದು ಶುಭ ಮತ್ತು ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ನೋಡೋಣ. ಯಾವ ವಸ್ತುಗಳನ್ನು ದಾನ ಮಾಡಬೇಕು? ವೈಕುಂಠ ಏಕಾದಶಿಯ ಮಂಗಳಕರ ದಿನದಂದು ಭಕ್ತರು ಉಪವಾಸ ವ್ರತ ಮಾಡಲಿ ಅಥವಾ ಮಾಡದಿರಲಿ ಭಗವಾನ್ ವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಒಂದು ವೇಳೆ ನೀವು ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಭೇಟಿ ನೀಡಲು ಸಾಧ್ಯವಾಗದಿದ್ದರೆ ನಿಮ್ಮ ಮನೆಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಇರಿಸಲು ಪ್ರಯತ್ನಿಸಿ ಮತ್ತು ಆ ಸ್ಥಳವನ್ನು ದೀಪಗಳು ಮತ್ತು ಹೂಗಳಿಂದ ಅಲಂಕರಿಸಿ. ಧರ್ಮಗ್ರಂಥಗಳ ಪ್ರಕಾರ ಈ ದಿನ ಭಗವದ್ಗೀತೆಯನ್ನು ಓದುವುದು ಬಹಳ ಮಂಗಳಕರ. ಗೀತೆಯ ಪವಿತ್ರ ಪುಸ್ತಕದಲ್ಲಿ ಉಲ್ಲೇಖಿಸಲಾದ ಶ್ಲೋಕಗಳನ್ನು ಪಠಿಸುತ್ತಾ ಸಮಯವನ್ನು ಕಳೆಯಿರಿ. ಇದು ನಿಮ್ಮಲ್ಲಿ ಹೊಸ ಚೈತನ್ಯವನ್ನು ಮೂಡಿಸುತ್ತದೆ. ಉಪವಾಸಕ್ಕೂ ಮುನ್ನ ಯೋಚಿಸಿ. ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಭಕ್ತರು ಕಟ್ಟುನಿಟ್ಟಾದ ಇಡೀ ದಿನ ಉಪವಾಸವನ್ನು ಆಚರಿಸಬೇಕು. ನೀವು ಉಪವಾಸ ವ್ರತವನ್ನು ಕೈಗೊಳ್ಳುವ ಮುನ್ನ ನಿಮ್ಮ ಬಳಿ ಉಪವಾಸ ವ್ರತ ಮಾಡಲು ಸಾಧ್ಯವೇ ಎಂಬುದನ್ನು ತಿಳಿದುಕೊಂಡು ಆ ನಂತರ ನೀವು ವ್ರತ ಮಾಡುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ. ವೈಕುಂಠ ಏಕಾದಶಿ ಎಂದು ಬಡವರಿಗೆ ಅನ್ನ, ವಸ್ತ್ರ, ಧನದಾನ ಮಾಡಿದರೆ ಶ್ರೇಯಸ್ಕರ ಎಂಬ ನಂಬಿಕೆ ಇದೆ. ಹೀಗೆ ಮಾಡುವುದರಿಂದ ಪುಣ್ಯ ಫಲ ಸಿಗುತ್ತದೆ. ಈ ದಿನ ತುಳಸಿ ಗಿಡ, ಕಂಬಳಿ, ಧಾನ್ಯ ದಾನ ಮಾಡುವುದು ಒಳ್ಳೆಯದು. ಹೀಗೆ ಮಾಡುವುದರಿಂದ ಪುಣ್ಯ ಬರುತ್ತದೆ ಎಂಬ ನಂಬಿಕೆ ಕೂಡ ಇದೆ. ವೈಕುಂಠ ಏಕಾದಶಿಯಂದು ಏನು ಮಾಡಬಾರದು ಎಂದು ನೋಡುವುದಾದರೆ ಕೆಲವೊಂದನ್ನು ನಾವು ಸೇವಿಸಬಾರದು. ಇವುಗಳನ್ನು ಸೇವಿಸದೇ ಇರಿ. ಏಕಾದಶಿಯ ಸಂದರ್ಭದಲ್ಲಿ ಅನ್ನವನ್ನು ಸೇವಿಸುವುದನ್ನು ತಪ್ಪಿಸಬೇಕು. ಅನ್ನದ ಹೊರತಾಗಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಾಂಸಾಹಾರ ಸೇವನೆಯನ್ನು ತ್ಯಜಿಸಬೇಕು. ಈ ನಿಯಮವನ್ನು ವ್ರತಧಾರಿಗಳು, ವ್ರತ ಮಾಡದವರು ಸಹ ಪಾಲಿಸಬೇಕು. ಈ ತಪ್ಪುಗಳನ್ನು ಮಾಡುವುದರಿಂದ ನಿಮಗೆ ಭಗವಾನ್ ಶ್ರೀ ಹರಿಯ ಆಶೀರ್ವಾದ ಲಭಿಸದೆ ಹೋಗಬಹುದು. ವೈಕುಂಠ ಏಕಾದಶಿಯಂದು ಕೆಟ್ಟ ಆಲೋಚನೆಗಳನ್ನು ಮಾಡಬೇಡಿ. ಇಂದು ಸುಳ್ಳು ಹೇಳಬೇಡಿ, ಕೋಪಗೊಳ್ಳಬೇಡಿ. ಈ ದಿನ ಮಾಂಸಾಹಾರ ಸೇವಿಸಬೇಡಿ. ಇವುಗಳ ಬಗ್ಗೆ ಕಾಳಜಿ ಇರಲಿ. ಉಪವಾಸವನ್ನು ಆಚರಿಸುವ ಭಕ್ತರು ಪಾರಣ ಸಮಯಕ್ಕಿಂತ ಮೊದಲು ತಮ್ಮ ಉಪವಾಸವನ್ನು ಮುರಿಯಬಾರದು. ಪಾರಣದ ನಂತರ ಉಪವಾಸ ವ್ರತವನ್ನು ಮುರಿಯುವುದರಿಂದ ವ್ರತದ ಯಾವುದೇ ಪ್ರಯೋಜನ ನಮಗೆ ದೊರೆಯುವುದಿಲ್ಲ. ಅಷ್ಟು ಮಾತ್ರವಲ್ಲ, ಈ ದಿನ ನಿಮ್ಮ ಬಳಿ ಎಷ್ಟು ಸಾಧ್ಯವೋ ಅಷ್ಟು ಶಾಂತತೆಯನ್ನು ಕಾಪಾಡಿಕೊಳ್ಳಿ. ಯಾರೊಂದಿಗೆ ವಾದ ವಿವಾದ, ಜಗಳಗಳಿಗೆ ಇಳಿಯಬಾರದು. ಹಾಗೂ ನಿಮ್ಮಿಂದಲೂ ಇತರರಿಗೆ ಯಾವುದೇ ರೀತಿಯ ನೋವಾಗದಂತೆ ನೋಡಿಕೊಳ್ಳಿ. ಹಾಗೆ ವೈಕುಂಠ ಏಕಾದಶಿಯ ಮಹತ್ವವನ್ನು ನೋಡೋಣ. ವೈಕುಂಠ ಏಕಾದಶಿ ದಿನವನ್ನು ಧಾರ್ಮಿಕವಾಗಿ ಬಹಳ ಮಹತ್ವವಾಗಿದ್ದು, ಈ ದಿನದಂದು ಶ್ರೀ ವಿಷ್ಣುವಿನ ಆರಾಧನೆ ಮತ್ತು ಉಪವಾಸ ಮಾಡುವುದರಿಂದ ಮನಸ್ಸಿನಲ್ಲಿರುವ ಕಲ್ಮಶಗಳು ದೂರವಾಗುತ್ತದೆ. ಮನಸ್ಸು ಶುದ್ಧ ಮತ್ತು ಪವಿತ್ರವಾಗುತ್ತದೆ. ಈ ದಿನ ವಿಷ್ಣುವನ್ನು ಪೂಜಿಸುವುದು ಮತ್ತು ಉಪವಾಸ ಮಾಡುವುದರಿಂದ ಮನೆಯಲ್ಲಿನ ತೊಂದರೆಗಳು ದೂರವಾಗುತ್ತವೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಸುಖ ಸಂತೋಷ ಸದಾ ಇರುತ್ತದೆ. ಈ ದಿನದಂದು ಪೂಜೆ ಮತ್ತು ಉಪವಾಸ ಮಾಡುವವರಿಗೆ ಮೋಕ್ಷ ಪ್ರಾಪ್ತಿಯಾಗುವುದು ಮತ್ತು ಸ್ವರ್ಗಲೋಕವನ್ನು ತಲುಪುತ್ತಾರೆ ಎಂಬುದು ನಂಬಿಕೆ. ಮರಣದ ನಂತರ ಮರುಜನ್ಮವಿಲ್ಲದೆ ಮೋಕ್ಷವನ್ನು ಪಡೆಯುತ್ತಾನೆ ಮತ್ತು ವೈಕುಂಠ ಧಾಮದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ. ಈ ಮಾಹಿತಿ ನಿಮಗೇನಾದರೂ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.
ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.